ನಮಸ್ಕಾರ ಕೊಡಿ ಯಾರು ಮೇಲೆ ಎತ್ಬೇಡಿ, ಯಾಕೆಂತಂದರೆ ಸುತ್ತೂರು ಮಠದ ತೇರು ನೋಡಲಿಲ್ಲ ಅಂದವರು ತೇರು ನೋಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಸರಿನಾ? ಯಾರ ಮೇಲೆ ಎತ್ಬೇಡಿ ಪ್ಲೀಸ್. ಆಯ್ಗುರು ಒತ್ತಂಡೆ ದರ್ಶನ ನಾನು ಮತ್ತು ನಮ್ಮ ಮಾವ ಸುತ್ತೂರು ಮಠಕ್ಕೆ ಹೋಗಿ ಇವತ್ತು ತೇರು ಅನ್ಕ ಜಾತ್ರೆ ಐತೆ ಅನ್ಕ ನಾವು ನಮ್ಮ ಮಾವ ಒಟ್ಟು ಅಲ್ಲಿ ಹೋದ್ಮೇಲೆ ನೋಡಿದ್ರೆ ತೇರು ಹಾಲೆ ಎಳಿತಾಯಿದ್ರು. ತೇರು ಎಳಿತಾರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ತೇರು ಅಲ್ಲಿ ಒಂಟೆ ಹೋಯ್ತದೆ ಅಂದ್ಬಿಟ್ಟು ನಾವೇನು ಮಾಡಿದ್ರು ಗುಡು ಗುಡು ಮುಂದಕ್ಕೆ ಹೋದ. ಯಾಕೆಂದ್ರೆ ತೇರು ನೋಡಬೇಕಾಯ್ತು. ತೇರು ನೋಡೋಕ್ಕಷ್ಟರಲ್ಲಿ ಇನ್ನೂ ಪಕ್ಕ ರೋಡಿಗೆ ಬರ್ತದೆ ಅಂದ್ಬಿಟ್ಟು ನಾವೇನು ಮಾಡಿದೋ, ಅಲ್ಲಿ ಎತ್ಕೊಳ್ಳೆಲ್ಲ ಇದ್ವಲ್ಲ, ಎತ್ತು ನೋಡ್ಕೊಂಡು ನಾನು ನಿಂತಿದ್ದೆ. ಎತ್ಕೊಳ್ಳೋ ಒಂದಕ್ಕಿಂತ ಒಂದು ಜಾಸ್ತಿ ಇದ್ದು, ರೈಟ್ ಕೇಳ್ದಂಗೂ ರೈಟು ಜಾಸ್ತಿ ಇದ್ದು. ಲಾಸ್ಟ್ ಒಂದು ಜೊತೆ ನೋಡಿದೆ, ಆ ಜೊತೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಕೊಂಬೆಲ್ಲ ಸ್ಟ್ರೈಟ್ ನ್ಯಾರಕ್ಕಿದ್ದೋ ಚೆನ್ನಾಗಿದ್ದು. ಕೇಳಿದ್ರೆ 1,20,000 ಅಂತಂದರು. ಅಷ್ಟೊಂದು ಹೇಳ್ತಾರಲ್ಲ ಅನ್ಕೊಂಡು ಎಲ್ಲ ಶೋಕಿ ಎತ್ಕೊಳಲ್ವಾ ಅಂದ್ಬಿಟ್ಟು ಸುಮ್ಮನೆ ಬಂದೋ. ಇಲ್ಲಿ ಒಂದು ನಾಳೆ ರಿಯಲ್ ಆನೆ ಅಂಬಾರಿ ಎತ್ಕೊಂಬಿಟ್ಟದೆ ಅನ್ಕೊಂಡೆ, ಅದು ರಿಯಲ್ ಆನೆ ಅಲ್ಲ. ಅಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಆನೆ. ಹಾಲು ಚೆನ್ನಾಗಿತ್ತು, ಆನೆ ಇಲ್ಲ ಅಂತಲ್ಲ. ಕೊನೆಗೆ ದೇವ್ರು ಬತ್ತು. ದೇವರು ಅಂದರೆ ತೇರು ಎಳಿತಾಯಿದ್ರು. ಅಲ್ಲಿ ತೇರು ನೋಡಿದ್ರು ನಮ್ಗೆ ಖುಷಿ ಆಯಿತು. ತೇರು ದೂರದಿಂದ ನೋಡಿದ್ರು ಅದು ಹತ್ರದಲ್ಲಿ ನಿಂತಿದೆ, ಏನಿಲ್ಲ. ಮಿನಿಮಮ್ಮು ಜನ ಅಲ್ಲಿ ಎಳಿತಾವ್ರೆ ಇಷ್ಟ ನಿಂತಿದೆ, ಅದು ಹೈಟಾಗಿ ನಿಂತಿದೆ. ಅದರಿಂದ ತೇರು ನಂಗೆ ನೀಟಾಗಿ ಕಾಣಿಸ್ತು. ಇಲ್ಲಿಂದ ಓದೋದೇ ತೇರು ನೋಡೋಕ್ಕೋಸ್ಕರ ಅಂತ ಒಯ್ದಿದ್ದು. ತೇರು ನೋಡಲೇಬೇಕು ಅಂತ ಕಾಯ್ಕೊಂಡಿದ್ದೆ. ತೇರು ಬರ್ತದೆ ಅಂತ ಅನ್ಕೊಂಡಿರಲಿಲ್ಲ, ಅಷ್ಟು ಮುಂದಕ್ಕೆ ಬರ್ತದೆ ಅಂತ ಅನ್ಕೊಂಡಿರಲಿಲ್ಲ. ಯಾಕೆ ದೊಡ್ಡ ತೇರು ನಂಗೆ ನೋಡಿದ್ದು ತುಂಬ ಖುಷಿ ಆಯಿತು. ಹಂಗೆ ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ತಿರ್ಗಾ ನೋಡ್ಬೇಕು ಅಂದ್ಬಿಟ್ಟು ಫುಲ್ಲು ಫ್ರಂಟ್ಗೆ ಹೋದೆ. ಅಲ್ಲೋಗಿ ನಿಂತ್ಕೊಂಡು ನೋಡಿದೆ ತೇರು. ಇನ್ನೂ ಅಲ್ಲಿ ಹತ್ರದಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲೇ ಒಡ್ಡಾಡ್ಕೊಂಡು ತೇರು ಹತ್ರ ನಿಂತಿದ್ದೆ. ಒಂದು 4 ಗಂಟೆ ಮೇಲೆ ನಿಂತಿದ್ದೆ. ಸರಿ ಅಂದ್ಬಿಟ್ಟು ತೇರು ನೋಡಾಯಿತು. ಡ್ಯಾನ್ಸ್ ಮಾಡ್ತಾವ್ರೆ, ಡ್ಯಾನ್ಸ್ ನೋಡೋತಕ್ಕೆ ಹೋಗಮ್ಮ ಅಂದ್ಕೊಂಡು ನಾನು ನಮ್ಮ ಮಾವ ಹೋಗ್ಬೇಕಾಯ್ತು. ಒಂದು 5 ನಿಮಿಷ ಹೋಗ್ಬಿಟ್ಟು ತಿರ್ಗಾ ನಮ್ಮ ಮಾವ ಹಂಗಂತಲ್ಲ ಅಂದ್ಬಿಟ್ಟು ತೇರು ನೋಡ್ದೆ ನಿಂತಿದ್ದು. ತೇರೆಲ್ಲ ನೋಡಾಯಿತು. ಆಮೇಲೆ ಸ್ಕೂಲ್ ಹತ್ರ ಹೋದೋ. ಆ ಸ್ಕೂಲ್ ನೋಡ್ತಂದಿದ್ದೆ, ಯಾಕೆಂದ್ರೆ ನಾನು ಅಲ್ಲೇ ಓದಿದ್ದು 6ನೇ ಕ್ಲಾಸಲ್ಲಿ. ಸರಿ ಆಯಿತು ಅಂತ ಓದಿದ್ದು ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಸ್ಕೂಲು. ನಂಗೆ ಅಷ್ಟು ಇಷ್ಟ ಇಲ್ಲ. ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳ ಅಂತ ಅಲ್ಲಿ ಸಂಸ್ಥೆ ನಡೆಸ್ತಾಯಿದ್ರು. ಅಲ್ಲಿಗೆ ಹೋಗಿ ಬರೋಮ್ಮ ಅಂದ್ಬಿಟ್ಟು ನಾನು ನಮ್ಮ ಮಾವರೆಲ್ಲ ಹೊರಟು. ನಮ್ಮ ಮಾವರು ದಿನ ಗ್ಯಾಸ್ ಹಸು ತಗೋಬೇಕು ಅಂದ್ಬಿಟ್ಟು ತಗೋತಾಯಿದ್ರು. ಸರಿ ಅಂದ್ಬಿಟ್ಟು ತಗೊಂಡಾಯ್ತು, ಹೊಲ್ಟು. ಅಲ್ಲೆಲ್ಲ ಐಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡ್ತಾ ಕುಂತ್ಕೊಂಡು ನೋಡ್ತಾಯಿದ್ದೋ. ನಮ್ಮ ಅತ್ತೆಯವರೆಲ್ಲ ಇನ್ನೂ ರೌಂಡ್ ಹಾಕ್ತಾಯಿದ್ರು. ಅವೇನೇನೋ ತಗೋಬೇಕು ಅಂತ ತಗೋತಾಯಿದ್ರು. ನಾವು ಡ್ಯಾನ್ಸ್ ನೋಡೋ ಅಂದ್ಬಿಟ್ಟು ಎಲ್ಲ ಮಾದಪ್ಪನ ಡ್ಯಾನ್ಸ್ ಆಗಿರೋದ್ರಿಂದ ನಮ್ಗೆ ಇಷ್ಟ ಆಯಿತು. ಸರಿ ಆಯ್ತು ನೋಡಾಯಿತು. ಊಟ ಮಾಡಬೇಕಾಯ್ತು. ಅಲ್ಲೇ ಊಟ ಮಾಡಮ್ಮ ಅಂತ ಕ್ಯೂನಲ್ಲಿ ನಿಂತು. ಕ್ಯೂನಲ್ಲಿ ನೋಡಿದ್ರೆ ಜನ ಮಸ್ತಾಗಿತ್ತು. ಪಕ್ಕದಲ್ಲಿ ಕ್ಯೂನಲ್ಲಿ ಇನ್ನೆಲ್ಲ ತುಂಬ ನಿಂತಿತ್ತು. ಏನು ಜನ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ, ಊಟ ಮಾಡಬೇಕು ಅಂದ್ರೆ ನಿಂತ್ಕೊ ಹೋಗ್ಲೇಬೇಕು. ನಾನು ನಮ್ಮ ಮಾವ ನಿಂತ್ಕೊಂಡು ಇವಾಗ ಕೊಡ್ತಾರೆ ಅವಾಗ ಬಿಡ್ತಾರೆ ಹಂಗೆ ನಾನು ನಮ್ಮ ಮಾವ ನಮ್ಮ ಚಿಕ್ಕಪ್ಪ ನಿಂತಿದ್ದೋ. ಕೊನೆಗೆ ಬಿಟ್ರು. ಹೋಗಿ ಊಟ ಹಾಕ್ಸ್ಕೊಂಡು ಊಟ ಮಾಡಮ್ಮ ಅಂದ್ಬಿಟ್ಟು ಹೋದೋ. ಚೆನ್ನಾಗಿತ್ತು. ಪಾಯಸ ಮತ್ತು ಬೂಂದಿ ಎಲ್ಲ ಕೊಟ್ಟಿರು. ಊಟ ಮಾಡ್ಕೊಂಡು ನಾನು ನಮ್ಮ ಅಪ್ಪಾಜಿಯವರೆಲ್ಲ ಸರಿ ಆಯಿತು ಎಲ್ಲ ಹೊಲ್ಟೋ. ಮತ್ತೆ ನಮ್ಮ ಮಾವ ಅವರ ಊರಿಗೆ ಬಿಟ್ಬಿಟ್ಟು ನಮ್ಮ ಚಿಕ್ಕಪ್ಪ ನಾವು ಊರಿಗೆ ಬರೋಷ್ಟರಲ್ಲಿ 6:30 ಆಗೋಯಿತು. 6:30 ಅಷ್ಟರಲ್ಲಿ ಇನ್ನೂ ನಾನು ವೀಡಿಯೋ ಮಾಡ್ಕೊಂಬಿಟ್ಟಿರಲಿಲ್ಲ. ಅದರಿಂದ ಎಲ್ಲ ಅಂತಾಯಿದ್ರು. ಸರಿ ಆಯಿತು, ವೀಡಿಯೋ ಎಲ್ಲ ಮಾಡಾಯಿತು. ನಾನು ಮನೆಗೆ ಬರೋಷ್ಟರಲ್ಲಿ 7:15 ಆಗೋಯಿತು. ಇಷ್ಟ ಫ್ರೆಂಡ್ಸ್, ಎಲ್ಲ ನಾಳೆ ಸಿಗೋಣ.